ಇನ್ನು ಇವೆಲ್ಲ ಡೆವಲಪ್ಮೆಂಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲಿ ಕುರ್ಚಿ ಅಲುಗಾಡ್ಬಿಡುತ್ತೋ ಅನ್ನುವಂಥ ಕಾರಣಕ್ಕೋಸ್ಕರ ಅಪ್ಪಿ CM ಸಾಹೇಬರು ದೆಹಲಿಗೆ ಹೋಗ್ತಾ ಇಲ್ಲ. ಇನ್ನು DK ದೆಹಲಿ ಬಿಟ್ಟು ಬರ್ತಾ ಇಲ್ಲ. ಇದು ಅಶೋಕ್ ಅವರ ವ್ಯಂಗ್ಯ. ಕಾಂಗ್ರೆಸ್ಸಿನ ಈ ಬಾರಿ ಬೆಳಗಾವಿ ಅಧಿವೇಶನ ಕಾಂಗ್ರೆಸ್ಸಿನ ಕಿತ್ತಾಟದ ಅಧಿವೇಶನ ಆಗೋಯ್ತು. ದಿನ ಡಿನ್ನರ್, ರಾತ್ರಿ 1 ಗಂಟೆ 2 ಗಂಟೆವರೆಗೂ ರಾತ್ರಿ ಕಾಂಗ್ರೆಸ್ ಅವರು ಡಿನ್ನರ್ ಪಾರ್ಟಿ, ಬೆಳಗ್ಗೆ ಸದನದಲ್ಲಿ ಖಾಲಿ ಯಾರು ಮಂತ್ರಿಗಳು ಇಲ್ಲ, ಖಾಲಿ ಸ್ವತಃ ಸಿದ್ದರಾಮಯ್ಯನವರೇ ಅಧಿವೇಶನಕ್ಕೆ ಬಂದಿದ್ದು ಬಹಳ ಕಡಿಮೆ, ಆರೋಗ್ಯ ಕೆಟ್ಟೋಯ್ತು ಅಂತ ಅವರು. ಸಿದ್ದರಾಮಯ್ಯನವರ ಆರೋಗ್ಯ ಕೆಟ್ಟಿರಲಿಲ್ಲ, ಕಾಂಗ್ರೆಸ್ ಆರೋಗ್ಯ ಕೆಟ್ಟಿತ್ತು ಅಂತ ಅವರ ಅಧಿವೇಶನಕ್ಕೆ ಬಂದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಟ್ಟಾರೆ ಕಾಂಗ್ರೆಸ್ ಒಡೆದ ಮನೆ ಆಗಿದೆ ಇವತ್ತು. ಇನ್ನೂ ಕೂಡ ಇವತ್ತಿಗೂ ಕೂಡ ಕಾಂಗ್ರೆಸ್ ನಾಯಕತ್ವ ಯಾರು ಅಂತ ಇನ್ನೂ ಗೊಂದಲದಲ್ಲೇ ಇದೆ. DK ಶಿವಕುಮಾರ್ ಒಂದ್ ಕಡೆ ಡೆಲ್ಲಿ ಸುತ್ತುತ್ತಾ ಇದ್ದಾರೆ, ಸಿದ್ದರಾಮಯ್ಯ ಡೆಲ್ಲಿ ಕಡೆ ಮಕಾನೂ ಆಗ್ತಾ ಇಲ್ಲ. ಅಲ್ಲಿ ಹೋದ್ರೆ ಏನ್ ಕರೆದು ಬದಲಾವಣೆ ಅಂತ ಹೇಳ್ಬಿಡ್ತಾರೆ ಅಂತ ಇವ್ರು ಹೆಜ್ಜೆನೇ ಇಕ್ತಾ ಇಲ್ಲ. ಅಲ್ಲಿ DK ಶಿವಕುಮಾರ್ ಡೆಲ್ಲಿ ಬಿಟ್ಟು ಬೆಂಗಳೂರು ಕಡೆ ಬರ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಒಂಥರ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಕರ್ನಾಟಕದ ಅಭಿವೃದ್ಧಿ ಕಾರ್ಯಗಳೆಲ್ಲ ಕುಂಠಿತ ಆಗೋಗಿದೆ. ಹಣ ಇಲ್ಲ, ಪಾಪರ ಹೊಟ್ಟಿದ್ದಾರೆ, ಸಂಬಳ ಕೊಡೋಕ್ಕೂ ಕಾಸಿಲ್ಲ. ಇನ್ನು ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಂಧನದ ಭೀತಿಯಲ್ಲಿದ್ದಾರೆ ಭೈರತಿ. ನಿರೀಕ್ಷಣಾ ಜಾಮೀನನ್ನು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗ್ತಾ ಇದೆ. ವಕೀಲರ ಮುಖಾಂತರ ಶಾಸಕ ಭೈರತಿ ಬಸವರಾಜು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ನಿರಾಕರಣೆ ಆಯಿತು. ಹೀಗಾಗಿ ಬಂಧನದ ಭೀತಿಯಲ್ಲಿದ್ದಾರೆ. ಶಾಸಕರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಜೊತೆಗೆ ಲುಕೌಟ್ ನೋಟಿಸ್ ಕೂಡ ಕೊಡಲಾಗಿದೆ. ಶಾಸಕರು ಏನಾದರೂ ಬೇರೆ ದೇಶಕ್ಕೆ ಹೋಗ್ಬಿಟ್ಟರು ಅನ್ನುವಂಥ ಆತಂಕದಿಂದ. ಎಂಥ ಸ್ಥಿತಿ ನೋಡಿ. ರಾಜರ ರೀತಿ ಇದ್ದಂಥ ಬಸವರಾಜ್ ಇವತ್ತು ತಪ್ಪಿಸ್ಕೊಂಡು ಓಡಾಡುವಂಥ ಸ್ಥಿತಿ. 26ನೇ ತಾರೀಕು ಭೈರತಿ ಬಸವರಾಜ್ ಅವರ ಅರ್ಜಿ ವಿಚಾರಣೆ ಆಗುತ್ತೆ. ಆವತ್ತು ಅವರ ಭವಿಷ್ಯ ತೀರ್ಮಾನ ಆಗುತ್ತೆ. ಆದರೆ ಅಲ್ಲಿ ತನಕ ಇವರು ಸುತ್ತಾಡಬೇಕು.